ಅಮ್ನಿಯಾತ್ ಸಂಸ್ಥೆ ವತಿಯಿಂದ ಫೆಬ್ರವರಿ 6, 7 ಹಾಗೂ 8ರಂದು ಏರ್ಪೋರ್ಟ್ ರಸ್ತೆಯಲ್ಲಿರುವ ಒಯಾಸಿಸ್ ಸೂಟ್ ಹೋಟೆಲ್ ಸಭಾಂಗಣದಲ್ಲಿ ದುಬೈ ಪ್ರಾಪರ್ಟಿ ಶೋ ಹಮ್ಮಿಕೊಳ್ಳಲಾಗಿದೆ ಎಂದು ಅಮ್ನಿಯಾತ್ ಸಂಸ್ಥೆಯ ಸಿಇಒ ಶಕೀಲ್ ಅಹಮದ್ ಸಿದ್ದಿಕಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ದುಬೈ ಪ್ರಾಪರ್ಟಿ ಶೋ ಮೂಲಕ ಉತ್ತರ ಕರ್ನಾಟಕದ ಹೂಡಿಕೆದಾರರು ಹಾಗೂ ಗೃಹ ಖರೀದಿದಾರರಿಗೆ ದುಬೈನ ಪ್ರೀಮಿಯಂ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ನೇರವಾಗಿ ಪರಿಶೀಲಿಸುವುದು, ಪ್ರತಿಷ್ಠಿತ ಡೆವಲಪರ್ಗಳನ್ನು ಭೇಟಿ ಮಾಡುವುದು ಹಾಗೂ ವಿದೇಶಿ ಆಸ್ತಿ ಹೂಡಿಕೆಗಳ ಕುರಿತು ಕಾನೂನು ಪ್ರಕ್ರಿಯೆಗಳು, ಲಾಭಾಂಶ ಮತ್ತು ಹೂಡಿಕೆ ಅವಕಾಶಗಳ ಕುರಿತು ಮಾಹಿತಿಯನ್ನು ಪಡೆಯುವ ಅವಕಾಶವನ್ನು ಒದಗಿಸಲಾಗುತ್ತಿದೆ ಎಂದರು. After which by 10:30 we will start and 12 o'clock we will finish with the inaugural session, and after that the show is open to the general public. So investors will start coming in, and whoever has whatever inquiry or any business opportunity, we would look to meet that. So the benefit of Dubai is the Dubai Property Show is basically to create an awareness about the huge potential in Dubai property market. Okay, so basically you are having investors over here who would like to use this lucrative opportunity to invest in Dubai and make a good yield for themselves. So any investor who is looking into a good market, as a true businessman, he wants to make income for himself and his family. So it's for your good self that you are investing. Amniyat is basically a real estate company which is based in Dubai, and we cater to developments which are like, there are so many developers in Dubai, but we pick handful of good developers with whom we work. Basically, it's just not about selling and exiting. It's basically about creating a trust. Today, I give you something good, you are happy with it, the good karma will come back to me. This is what I believe. So basically, we don't want to just do the kill and run away. No, we're looking at a long-term vision wherein our most important focus is to build trust, build a good portfolio for the investors, so that by his word of mouth, by his confidence, what they see with us, they will get us more clients. So it's a win-win situation for everybody. ಈ ಪ್ರದರ್ಶನದಲ್ಲಿ ದುಬೈನ ಡೈಮಂಡ್ ಪ್ರಾಪರ್ಟೀಸ್, ಪ್ರಬಧಾನ ಡೆವಲಪ್ಮೆಂಟ್ಸ್, ಬಿನ್ ಘಾಟೆ, ವಿನ್ಸಿಟೋರ್ ಅಜಿಜಿ ಕಂಪನಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಲಿದ್ದು, ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ಡಾಕ್ಟರ್ VSV ಪ್ರಸಾದ್, ಸಹನಾ ಪೈಕೋಟಿ, ಇಮಾಮ್ ಕೋಳೂರು, ಸರ್ಫರಾಜ್ ಅತ್ತಾರ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶೇಖ್ ಸಮೀರ್, ಹಾಲೆ, ಸಾಜಿದ್ ಶೇಖ್, ಅಬ್ದುಲ್ ಮುನಾಫ್, ಅವಿನಾಶ್ ಚೌಧರಿ ಸೇರಿದಂತೆ ಮುಂತಾದವರು ಇದ್ದರು. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಅಮ್ನಿಯಾತ್ ಕಂಪನಿ ಅಂತ ಬಂದಿದ್ದೀವಿ. ಇಲ್ಲಿ 3 ದಿವಸದ್ದು ಪ್ರಾಪರ್ಟಿ ಶೋ ನಡೀಲಿಕ್ಕೆ ಇದೆ. ನಮ್ಮದು ಹೋಟೆಲ್ OSSನಲ್ಲಿ 3 ದಿವಸ ಇದೆ. ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಚೀಫ್ ಗೆಸ್ಟ್ ಅವರು ಇದ್ದಾರೆ, ಮತ್ತು ಗೆಸ್ಟ್ ಆಫ್ ಓನರ್ಸ್ ಇದ್ದಾರೆ. ಅವ್ರು ಬಂದು ನಮ್ಮ ಸರ್ ಶಕೀಲ್ ಅಹಮದ್ ಸಿದ್ದಿಕ್ ಅವರು ಬಂದಿದ್ದಾರೆ ದುಬೈನಿಂದ. ನಾನು ದುಬೈನಿಂದ ಬಂದಿದ್ದೆ. ನಮ್ಮ ಇವರು ಸೈಯದ್ ಅಹಮದ್ ಇರ್ಷಾದ್ ಅವರು ಇಲ್ಲಿ ದುಬೈನಿಂದ ಬಂದಿದ್ದಾರೆ. ನಮ್ಮದು ಏನು ಇಚ್ಛೆ ಅಂದರೆ, ಇಲ್ಲಿ ಒಂದು ಟೈರ್ 2 ಸಿಟಿನಲ್ಲಿ ನಮ್ಮದು ಒಂದು ದುಬೈ ಪ್ರಾಪರ್ಟಿ ಶೋ ಮಾಡಬೇಕಂತ ಒಂದು ಇದು ಇತ್ತು, ಉದ್ದೇಶ ಇತ್ತು. ಆ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೇವೆ. ಸೊ ಈಗ ನಮ್ಮದು ಮೂಲ ಉದ್ದೇಶ ಅಂದರೆ, ಇಲ್ಲಿ ಬಂದದ್ದು ನಾವು ಡೈರೆಕ್ಟಾಗಿ ನಮ್ಮ ಮೇನ್ ಡೆವಲಪರ್ಸಿಗೆ ನಾವು ಇಲ್ಲಿ ಕರಿತಾ ಇದ್ದೀವಿ. ಸೊ ನಾವು ಏನು ಕರ್ಕೊಂಡು ಬಂದಿದ್ದೆ, ಅವರು ಆಲ್ರೆಡಿ ಬಂದಿದ್ದಾರೆ ಇಲ್ಲಿ. ನಾಳೆಯಿಂದ ಅವರು ಅಲ್ಲಿ ಭಾಗವಹಿಸ್ತಾರೆ. ದೇಶದೊಳಗೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು, ಈಗ ವಿದೇಶದಲ್ಲಿ ಹೌದು. ಈಗ ಗ್ಲೋಬಲ್ ಅಂದರೆ ಒಂದು ವಿಲೇಜ್ ಆಗಿಬಿಟ್ಟಿದೆ, ಒಂದು ಇಡೀ ವಿಶ್ವ ಒಂದು ಸಣ್ಣ ಊರಾಗಿಬಿಟ್ಟಿದೆ. ಅದ್ರ ಸಲುವಾಗಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ, ಮತ್ತೊಂದು ಡ್ರೀಮ್ ಇದೆ. ಒಂದು ಕಾಮನ್ ಪರ್ಸನ್ ಆಲ್ಸೋ ಅವರು ಕೂಡ ಒಂದು ದುಬೈನಲ್ಲಿ ಒಂದು ಮನೆ ಮಾಡಬಹುದು, ಆ ಥರ ಒಂದು ಉದ್ದೇಶ ಇದೆ. ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಂಗೆ ಮಾಡ್ತಾರೆ ನಾವು, ಅದು ದುಬೈ ಗೌರ್ಮೆಂಟ್ ಮತ್ತು ಇಂಡಿಯನ್ ಗೌರ್ಮೆಂಟ್ಸ್ ಎಲ್ಲ ನಾವು ತೋರಿಸ್ತೀವಿ. ಅವರಿಗೆ ನಾವು ಗೈಡೆನ್ಸ್ ಮಾಡ್ತೀವಿ. ಅದೆಲ್ಲ ಸರಿಯಾಗಿ ನಾವು ಅವರಿಗೆ ಒಂದು ಪ್ರಾಪರ್ ವೇ ತೋರಿಸಿ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಮ್ಮದು ಉದ್ದೇಶ.